ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. ಕಾರ್ಕಳದಿಂದ ಮಿಸ್ಟರ್ ವಿ ಟಾಕ್ಸ್ ಮಾತಾಡ್ತಿರೋದು. ಏನಪ್ಪಾ ಅಂದ್ರೆ ಇವತ್ತು ಪಾರ್ಕಿಗೆ ಹೋಗ್ತಿದ್ದೇವೆ. ನಾವು ಇಷ್ಟು ಜನ ಹೋಗ್ತಿದ್ದೇವೆ ಗೋಸ್ಟ್ ಪ್ರ್ಯಾಂಕ್ ಮಾಡಕ್ಕೆ. ಇವನು ಈ ಗೋಸ್ಟ್ ಪ್ರ್ಯಾಂಕ್ ಮಾಡೋದು ನಮ್ಮ ಹುಡ್ಗ. ನೋಡುವ ಅಲ್ಲಿ ಅವ್ರ ಜನದೆಲ್ಲ ರಿಯಾಕ್ಷನ್ ಹೇಗಿರ್ತದಂತ, ಯಾರೆಲ್ಲ ಎಷ್ಟು ಭಯ ಪಡ್ತಾರಂತ. ಫನ್ ಆಗಿ ಮಾಡುವ, ನೋಡುವ ಹೇಗಿರ್ತದಂತ. ಹೋಗ್ತೇವೆ ಈಗ ಪಾರ್ಕಿಗೆ ಎಲ್ರು. ಓಕೆ, ಹೋಗುವ ಗೈಸ್. ಓಕೆ ಗುರು, ಫುಲ್ ಈಚೆ ನೋಡಿ, ರೋಡ್ ಫುಲ್ ಬ್ಲ್ಯಾಕ್ ಆಗಿ ಕಾಣಿಸ್ತಿದ್ಯಾ? ಏನ್ ಕಾಣಿಸ್ತಾನೆ ಇಲ್ಲ. ಈಗ ಹೋಗ್ತಿದ್ದೇವೆ ನೋಡುವ ಪಾರ್ಕಿಗೆ. ಎಂಟ್ರ್ ಆದ್ಮೇಲೆ ಜನ ಎಷ್ಟಿದಾರ ಅಂತ ನೋಡ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡುವ. ಗೈಸ್, ನಮ್ಮ ಹುಡುಗರಿಂದ ನ್ಯೂಸ್ ಬಂತು, ಆ ಪಾರ್ಕ್ ಅಲ್ಲಿ ಒಂದ್ ಸ್ವಲ್ಪ ಜನ ಇದಾರಂತೆ. ನೋಡುವ ಏನೆಲ್ಲ ಆಗ್ತದಂತ. ಇಲ್ಲಿ ನೋಡಿ ಪಾರ್ಕ್. ಈಗ ಎಂಟ್ರ್ ಆಗ್ತಿದ್ದೇವೆ, ಎಲ್ರು ಹುಡುಗರು ಹೋಗಿದೆ. ನಮ್ಮ ಹುಡುಗನಿಗೆ ಮೇಕಪ್ ಮಾಡಿ ಸ್ಪೀಕರ್ ಎಲ್ಲ ಸೌಂಡ್ ಎಲ್ಲ ಇಟ್ಟು ಫಿಕ್ಸ್ ಮಾಡಿ ನಮ್ ಗೋಸ್ಟ್ ಪ್ರ್ಯಾಂಕ್ ಸ್ಟಾರ್ಟ್ ಮಾಡೋ. ಓಕೆ, ಇದ್ರೊಳಗೆ ಎಂಟ್ರ್ ಆದ್ವಿ ಪಾರ್ಕ್ ಒಳಗೆ. ನೋಡಿ ನಮ್ಮ ಹುಡುಗರು ಇಲ್ಲಿದ್ದಾರೆ. ಆಯ್ತು ಮಚ್ಚಾ, ಇರೋದು ಇಬ್ರು ಅಜ್ಜಿ ಇದ್ದಾರೆ ಗಾಯ್ಸ್. ಇಲ್ಲೆಲ್ಲ ಮಾಡಿದ್ರೆ ಪಕ್ಕ ಅವರಿಬ್ರು ಹೆಣ ಹೊತ್ಕೊಂಡು 8 ಜನ ಕರೆಕ್ಟ್ ಬಂದಿದೆ. ಅಷ್ಟೇ ಗಾಯ್ಸ್. ನೋಡು ಏನಾಗ್ತದಂತ. ಓಕೆ ಓಕೆ, ಹೋಗುವ. ನಮ್ಮ ಹುಡ್ಗನಿಗೆ ಮೇಕಪ್ ಮಾಡುವ. ಜನ ಬರ್ಬೋದಂತ ಅನ್ಕೊಂಡಿದ್ದೇವೆ, ಇಲ್ಲಾಂದ್ರೆ ನೋಡುವ ಏನಾಗ್ತದಂತ. ಪಾರ್ಕಿಗೆ ಎಂಟ್ರ್ ಆಗಿದೆ. ಅಲ್ಲಿ ಕೂತಿದಾರೆ ನೋಡಿ ಅಜ್ಜಂದ್ರು, ಕಾಣಿಸ್ತಾರ ಇಲ್ಲ ಗೊತ್ತಿಲ್ಲ. ಅಲ್ಲಿ ಇಬ್ರು ಒಳ್ಳೆ ದೆವ್ವ ಇದ್ದಂಗಿದ್ದಾರೆ. ಒಳಗೆ ಎಂಟ್ರ್ ಆಗಿದ್ದೇವೆ. ನಮ್ಮ ಹುಡುಗರೆಲ್ಲ ನೋಡಿ ಅವ್ನ್ ಮೇಕಪ್ ಮಾಡ್ತಿದ್ದಾರೆ. ಕೆಲಸ ಸ್ಟಾರ್ಟ್ ಆಗಿದೆ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ನೋಡಿ ಹುಡುಗರು ಇಲ್ಲೇ ಇದ್ದಾರೆ ಪಾರ್ಕ್ ಅಲ್ಲಿ. ಒಂದು ಇಬ್ರು ಅಜ್ಜ ಅಂದ್ರು ಇದ್ದಾರೆ. ಅಜ್ಜ ಇಲ್ಲ, ಯಾರಿಬ್ರು ಹಿಂದಿ ಬೈ ಇದ್ದಾರೆ. ನೋಡುವ ಕರ್ಕೊಂಬರುವ. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ. ಅದ ರೆಡಿ ಆಗಿದೆ ನೋಡಿ. ಆಕ್ಚುಲಿ ಹೇಳ್ಬೇಕಂದ್ರೆ ಭಯ ಆಗ್ತಿದೆ. ನೋಡು, ರಿಸ್ಕ್ ತಗೊಳ್ಳೋದ್ರಲ್ಲಿ ಇಸ್ಕ್ ಇದ್ದಂಗೆ. ಮಾಡೋ ನೋಡಿ ಗೈಸ್, ದೆವ್ವ ನೋಡಿ ಹೆಂಗಿದೆ. ಬಿಳಿ ಪಂಚೆ, ಆ ಸ್ಪೀಕರ್. ಪಂಚೆ ಎಲ್ರು? ಕೊಡು ಗೈಸ್. ಇಲ್ಲಿ ಪಂಚೆ, ಮತ್ತೆ ಒಂದು ಗೋಷ್ಠಿ ಸೌಂಡ್ ಇದೆ. ಅದ್ ನೋಡಿ ಮಾಡುವ. ಸ್ವಲ್ಪ ತೆಲೆಗೂ ಸಾಕು ಮಚ್ಚಿ. ನೋಡಿ ಗೈಸ್, ಸ್ವಲ್ಪ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬರ್ ಸ್ವಲ್ಪ ಬೇಗನೆ ಆಗ್ಲಿ ಗೈಸ್. ಕಾಡಿಗೆ ಹಚ್ಚೋ ಬನ್ನಿ. ಇದೇನ್ರಿ ಬೆಂಡೆ ಆಯ್ತು ಗೈಸ್. ಕಮೆಂಟ್ ಮಾಡಿ. ನಮ್ಮ ಹುಡ್ಗ ದೆವ್ವದಂಗೇನೆ ಕಾಣಿಸ್ತಿದಾನಂತ. ಅಯ್ಯೋ, ಇದೆಲ್ಲ ಏನಾಯ್ತು? ಇಲ್ಲ, ಅದ್ ಕಟ್ ಆಯ್ತು ಮಚ್ಚಿ. ನಂಗೆ ನಗು ತಡ್ಕೊಳಕ್ ಆ ಅಜ್ಜ ಪಕ್ಕ ಇದ್ರೆ ಓಡೋಗ್ದೆ. ನೋಡಿ ಗೈಸ್, ಎಲ್ಲ ರೆಡಿ. ನಮ್ ದೆವ್ವ ಸಹ ರೆಡಿ. ನೋಡುವ, ಅಲ್ಲಿ ಅಜ್ಜ ಎಲ್ಲ ಇದಾರೆ. ನೋಡುವ, ಹೋಗುವ, ಸ್ಟಾರ್ಟ್ ಮಾಡುವ ಗಾಯ್ಸ್. ದೆವ್ವ ನೋಡಿ ಆಲ್ರೆಡಿ ರೆಡಿ. ಮಚ್ಚ ಏನ್ ಗೊತ್ತಾ, ಅಜ್ಜನವ್ರು ಕರ್ಕೊಂಡ್ ಬರ್ತೇನೆ ನಾನು. ಬಂದ್ ಕೂಡ್ಲೆ ಹೆದರ್ಸ್ಬಿಡ ಆಯ್ತಾ ಅಂತ ಸೌಂಡ್ ಎಲ್ಲ ಸ್ಪೀಕರ್ ಎಲ್ಲ ಇಡ್ತೇವೆ. ಇವ್ ನೋಡಿ, ಬಾಂಡ್ಲಿ ನನ್ ಮಗ ಬಂದ ಇನ್ನೊಬ್ಬ. ದೆವ್ವ ಸೌಂಡ್ ಎಲ್ಲ ನೋಡಿ ಹೇಗಿದೆ. ಗಾಯ್ಸ್, ನನಗೂ ತಡ್ಕೊಳಕ್ಕೆ ಆಗ್ತಿಲ್ಲ. ಸೌಂಡ್ ನೋಡಿ ಗಾಯ್ಸ್. ದೆವ್ವ ನೋಡಿ. ಆಯ್ತು, ಹೋಗುವ. ಈಗ ಒಬ್ಬ ಅಜ್ಜನ್ ಹಿಡ್ಕೊಂಡ್ ಬರುವ. ಓಕೆ ಮಚ್ಚಿ, ನೀ ಇಲ್ಲೆಲ್ಲಾದ್ರು ಕೂರು. ಓಕೆ ಗೈಸ್, ನೀವೆಲ್ಲ ಹೋಗಿರಿ ಎಲ್ಲಾದ್ರು. ಅಲ್ಲಿ ಅದ್ರ ಹಿಂದೆ ಇರೋ ಕಾಂಪೌಂಡ್ ಹಿಂದೆ ನಾ ಮಾಡ್ತೇನೆ. ಓಕೆ ಇವರೆಲ್ಲ ಈಗ ಬಚ್ಕೋತಾರೆ. ನೋಡು ಏನೆಲ್ಲ ಆಗ್ತದಂತ. ಗೈಸ್ ಎಲ್ಲ ರೆಡಿ ಅಲ್ಲ? ನೋಡ, ಈಗ ಇವರೆಲ್ಲ ಬಚ್ಕೋತಾರೆ. ಆಮೇಲೆ ನೋಡ ಏನೆಲ್ಲ ಆಗ್ತದಂತ. ಓಕೆ ಈಗ ನೋಡು, ಯಾರನ್ನಾದ್ರೂ ಕರ್ಕೊಂಡ್ ಬರುವ. ಯಾರನ್ನ ಕರ್ಕೊಂಡ್ ಬರ್ತೇನೆ ನಾನು ನೋಡ್ತೇನೆ. ಓಕೆ ನೀವು ಹಿಂದೋಗಿರಿ.
ಓಯ್ ಓಯ್ ಇದು ಸ್ವಲ್ಪ ಬನ್ನಿ. ಅವ್ರು ಯಾಕೆ ಹಾಗೆ ಮಾಡ್ತಿದಾರಂತ ಗೊತ್ತಾಗ್ತಿಲ್ಲ. ಬನ್ರಿ ಪ್ಲೀಸ್ ಬನ್ನಿ ಹೋಗು. ಬ್ರೋ ಏನಾದ್ರು ಮಾತಾಡಿ. ಇಷ್ಟು ಸೈಕ್ ಮಾಡ್ತಾರೆ. ಈ ಕಾಲಿಗೆ ಬಂದ್ರೋ. ಬ್ರೋ ಬನ್ನಿ ಬನ್ನಿ ಬನ್ನಿ, ಹಿಡಿಲಿಕ್ಕೆ ಆಗ್ತದೆ ಬನ್ನಿ. ನೀವು ನೀವು ಆಚೆಯಿಂದ 3 ಜನ ಬನ್ನಿ. ಏ ಯಾರು ಏ ಅಲ್ಲಿ ಬಂದಿ. ಏ ಬೇಡ ಬ್ರೋ, ಅಲ್ಲಿ ಕರೆಂಟ್ ಶಾಕ್ ಇದೆ, ಹುಡುಗಾಟಕ್ಕೆ ಈಗ ಮಾಡಬೇಡಿ. ಟಾರ್ಚ್ ಅಲ್ಲ ಬ್ರೋ, ಟಾರ್ಚ್. ಏ ಅವರಲ್ಲಿ ಏ ನೀವು ಆಚೆಯಿಂದ 3 ಜನ ಬನ್ನಿ. ನೀವು ಆಚೆಯಿಂದ 3 ಜನ ಬನ್ನಿ, ಆಚೆಯಿಂದ ಬನ್ನಿ. ನಾವ್ ಈಚೆಯಿಂದ ಹೋಗುವ, ಈಚೆಯಿಂದ ಬನ್ನಿ ಬ್ರೋ. ನಾನಿದ್ದೇನೆ, ನಾ ಹಿಡಿತೇನೆ, ಫಸ್ಟ್ ನಾ ಹಿಡಿತೇನೆ. ಹಾ ಬ್ರೋ ಬನ್ನಿ, ಕವರ್ ಮಾಡ್ಕೊಳ್ಳೋ, ಕವರ್ ವಿಡಿಯೋ ಮಾಡ್ಕೊಳ್ಳಿ ಬೇಕು, ಮತ್ತೆ ನಾಳೆ ಪೊಲೀಸ್ ಸ್ಟೇಷನ್ಗೆ ಕೊಡುವಾಗ ವಿಡಿಯೋ ಮಾಡ್ಕೊಳ್ಳಿ. ಬ್ರೋ ಭಯ ಆಗ್ತಿದೆ, ಈಗೆಲ್ಲ ಆಟ ಆಡ್ಬಾರ್ದು ತಾನೆ. ಅಲ್ಲ ಬ್ರೋ ಕಾಣ ಬ್ರೋ. ಏ ಕವರ್ ಮಾಡ್ರು. ಏ ಬ್ರೋ ನೀವ್ ಈಚೆಂದ ಇದ್ ಮಾಡಿ, ನಾವ್ ಆಚೆಂದ ಹೋಗ್ತೇವೆ. 3 ಜನ ಹೋಗ್ರು, ಅಲ್ಲಿ ಹೋಗ್ರು.
Guys, ಬ್ರ್ಯಾಂಕ್ ಮಾಡಕ್ ಬಂದಿದ್ ಗಾಯ್ಸ್. ಇಲ್ಲಿ ಕಂಟೆಂಟ್ ಕ್ರಿಯೇಟರ್ ಮಿಸ್ಟರ್ ವಿಟರ್ಸ್ ಗೊತ್ತಾ? ಗೊತ್ತಾಗ್ತದೆ ಇನ್ನು ಮುಂದೆ. ಭಯಪಡ ಗಾಯ್ಸ್, ಅಲ್ಲಿಂದ ಓಡ್ದ ಗಾಯ್ಸ್, ನಮ್ ದೆವ್ವ ನೋಡ್ಕೊಂಡು ಎದ್ರುಕೊಂಡಿದೆ. ಅಲ್ಲಿಂದ ಓಡ್ಕೊಂಡು ಬಂದ್ರು. ಕೆಲಿಗೆ ಬೈಕ್ ಕಷ್ಟ ಆಗ್ತದೆ. ಗೊತ್ತಾಯ್ತು ಅಂದ್ರೆ ಅದು ದೆವ್ವ ಅಂದ್ರೆ ಅದು ಇದು ಮಾಡ್ಬೇಕಲ್ಲ, ಖಾಲಿ ಹೀಗಿರ್ಬೇಕಲ್ಲ, ಅವ್ರು ಪ್ಯಾಂಟ್ ಶರ್ಟ್ ಎಲ್ಲ ಹಾಕ್ತಾರೆ. ಸ್ವಲ್ಪ ಮಾತಾಡುವ. ಹೇಗಾಯ್ತು ಹೇಗಾಯ್ತು ಹೇಳಿ. ಚೆನ್ನಾಗಿತ್ತು ಫ್ರ್ಯಾಂಕ. ಮುಂದೆ ಪಾರ್ಕಿಂಗ್ ಬರಲ್ಲ ಗಾಯ್ಸ್, ಪಾರ್ಕಿಂಗ್ ಬರಲ್ಲ ಅಂತ ದೆವ್ವ ನೋಡಿ ಇಲ್ಲೇ ಇದೆ. ಹಾಗೇನೆ ಈ ಬ್ರೋನೆ ತುಂಬಾ ಹೆದರ್ಕೊಂಡಿದ್ದು, ತುಂಬಾ ಕಷ್ಟ. ಹೇಗ ಅನ್ನಿಸ್ತು ಹೇಳಿ ಬ್ರೋ? ಮೈಕ್ ಚಾರ್ಜ್ ಖಾಲಿ ಕಣ. ಅದಕ್ಕೆ ಕಾಲ್ ಇತ್ತ ಇಲ್ಲ ಎರಡು. ಇಷ್ಟು ಜನ ಸೇರಿ ಒಂದು ಪ್ರ್ಯಾಂಕ್ ಮಾಡಿದ್ವಿ ಗಾಯ್ಸ್, ಎಷ್ಟು ಕಷ್ಟಪಟ್ಟು ಮಾಡಿದ್ವಿ. ಇವ್ರು ಅವ್ರ ಪಾರ್ಟ್ನರ್ ಕಾಣಿಸ್ತದೆ, ಏನೋ ಮೂಡ್ ಅಪ್ಸೆಟ್ ಆಗಿತ್ತು ಅಂತ ಬಂದು ಕೂತಿದ್ರಂತೆ. ನಾವು ಮೂಡನ್ನೇ ಭಕ್ತೋದಿ ಮಾಡಿ ಸ್ವರ್ಗಲೋಕ ಕರ್ಕೊಂಡು ಹೋಗಿದ್ವಿ ಗಾಯ್ಸ್. ಒಳ್ಳೆ ಆಯ್ತು, ಖುಷಿ ಆಯ್ತು ಬ್ರೋ. ಭಯ ಪಡಬಾರ್ದು. ಅಲ್ಲ, ನೀವೇನ್ ಅನ್ಕೊಂಡ್ರಿ ಹೇಳಿ ಫಸ್ಟ್? ನೀವೆಲ್ಲ ಓಡಿದ್ರಲ್ಲ, ಇವರೆಲ್ಲ ಓಡುವಾಗ ನಾನು ಎದ್ರಕೊಂಡೆ ಓಡಿದ್ ಗೊತ್ತಾಯ್ತಾ? ಆ ಜನ ಅಲ್ಲಿಂದ ಫಸ್ಟ್ ಹೇಳ್ಕೊಂಡ್ ಬಂದಿದೆ ಕಣ್ರಿ, ನನಗೆಲ್ಲ ನಿಜವಾಗ್ಲೂ ದೆವ್ವ ಬಂದಿದೆ ಅಂತ. ಗಾಯ್ಸ್, ಇವ್ರ ಬಗ್ಗೆ ಎಂತ ಹೇಳೋದಂತ ಗೊತ್ತಾಗ್ತಿಲ್ಲ, ಅಷ್ಟು ಇದಾಗಿದ್ರು. ಎಂತ ಓಡ್ತಿದ್ದಾರೆ, ನಂಗೆ ಹಿಡಿಲಿಕ್ಕೂ ಆಗ್ತಿಲ್ಲ, ಅಷ್ಟು ದೂರ ಓಡ್ತಿದ್ದಾರೆ. ಎಂತ ಮಾಡಿದ, ಲಾಸ್ಟಿಗೆ ತಪ್ಕೊಂಡು ಕರ್ಕೊಂಡು ಬಂದೆ ಗಾಯ್ಸ್ ಇವ್ರನ್ನ. 100 ಮೀಟರ್ ಬಿಟ್ರೆ ಫಸ್ಟ್ ಬರ್ತಿದ್ರು ಗೈಸ್. ಹಾಗೇನು ಹೇಳಿ ಬ್ರೋ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಿಸ್ಟರ್ ರವಿ ಟಾಕ್ಸ್ ಅಂತ. ಮಿಸ್ಟರ್ ಅವಿಟಾಸಿಗೆ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಸಪೋರ್ಟ್ ಮಾಡಿ ಗಾಯ್ಸ್. ಓಕೆ, ಥ್ಯಾಂಕ್ಸ್ ಗಾಯ್ಸ್. ಪ್ರ್ಯಾಂಕ್ ಮಾಡಿ ಎಲ್ಲ ಆಯ್ತು. ಪಾರ್ಕಿಂದ ಬಂದು ಈಗೆಲ್ಲ ಇಲ್ಲಿ ಟೈಮ್ ನೋಡಿದ್ರೆ 11:05 ಆಗಿದೆ. ಈಗ ಹಾಸ್ಟ್ಲಿಗೆ ಬಂದಾಯ್ತು ಗುರು. ಸೈಕಾಗಿ ಪ್ರ್ಯಾಂಕ್ ಆಯ್ತು. ಫಸ್ಟ್ ಇದೊಂದು ಸ್ವಲ್ಪ ಫ್ಲಾಪ್ ಆಯ್ತು, ಸೆಕೆಂಡ್ ಒನ್ ಅಂತೂ ಸಕ್ಸಸ್ಫುಲ್. ಆ ಹುಡುಗ ಗಾಬರಿ ನೋಡಿದ್ರೆ ಕಂಗಾಲಾಗ್ಬಿಟ್ಟಿದೆ. ಅವ್ನು ಒಂದು ಓಡ್ತಿದ್ದ ಗುರು, ಎಷ್ಟು ದೂರ ಓಡ್ತಿದ್ದ ಅಂದ್ರೆ. ಈಗ ಒಬ್ಬೊಬ್ಬರದ್ದು ಒಪಿನಿಯನ್ ಕೇಳೋ ಹೇಗಾಯ್ತು ಅಂತ. ಇವನು ಅವ್ನಿಗೆ ಎದುರಿಸಿದ್ದು ಸೈಕ್ ಮಾಡಿ ಇಟ್ಟಿದ್ದಾನೆ. ಬಸ್ಸೇ ಹೇಳು, ಏನೆಲ್ಲ ಮಾಡಿ ಎದುರಿಸಿದೆ ಅಂತ. ಗಾಯ್ಸ್, ಹೇಗಿತ್ತಂದ್ರೆ ಪಾರ್ಕಲ್ಲಿ ಇಲ್ಲಿ ವಿಡಿಯೋಗ್ರಾಫರ್ಸ್ ಎಲ್ಲ ಎದ್ರಕೊಂಡು ಓಡ್ತಿದ್ದಾರೆ. ಎಲ್ಲರೂ ಬೆಚ್ಚಿ ಬಿದ್ದಿದ್ದಾರೆ. ನಾನೊಂದು ಕಡೆ, ಎದ್ರಕೊಂಡವನು ಒಂದು ಕಡೆ ಅಂದ್ರೆ ನಾವಿಬ್ರು ಒಂದು ಕಡೆ. ನಾನು ಈಚೆ ಜವಾನಿಗೆ ಬಂದು ಪೊಲೀಸರು ಬಂದ್ರು ಅಂತ ನಿಜವಾದ ಪ್ರ್ಯಾಂಕ್ ಮಾಡಿಬಿಟ್ಟಿದ್ದೀನಿ. ಎಲ್ಲರೂ ಈಚಿಂದ ಓಡ್ತಿದ್ದಾರೆ. ಅದು ಗಾಯ್ಸ್, ನನಗೆ ಭಾರಿ ನಗಾಡ್ ಬಂದದ್ದು. ಮತ್ತೆ ಅವ್ರು 100 ಮೀಟರ್ ರೇಸ್ ಬಿಟ್ರೆ ಫಸ್ಟ್ ಬರ್ಬೋದು, ಆ ತರ ಎದುರು ಗಾಬರಿಯಾಗಿ ಓಡ್ತಿದ್ದಾರೆ.
ಇವನಿದಾನ ನಮ್ಮ ಹುಡುಗರಿಗೆನೆ ಬೀಜ ಬಾಯಿಗೆ ಬಂದ್ಬಿಟ್ಟಿದ್ದಾನೆ ಗುರು. ಎಲ್ಲರೂ ಎದ್ರು ಅಂತ ಹೇಳಿ ಸುಳ್ಳು ಸುಳ್ಳು ಹೇಳಿದ್ guys. ಹೆಂಗಾಯ್ತು ಫುಲ್ ಸೈಕಾ? ಮಚ್ಚ ನಿಂಗೆ ಹೆಂಗಾಯ್ತು? ವಿಡಿಯೋ ಮಾಡ್ತಿದ್ದ ಇವನೇ ಗುರು, ಸ್ಟ್ರೈಟ್ ವಿಡಿಯೋ ಮಾಡ್ಬಿಟ್ಟಿದ್ದಾನೆ. ಈ ತರ ಎಲ್ಲ ಆಗುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ ನಾನು. ಇಷ್ಟೆಲ್ಲ ಹೆದ್ರು ಬಿಡ್ತಾರೆ ಅಂದ್ರೆ ಯಪ್ಪ ದೇವ್ರೆ, ನಾನೇ ಒಂದ್ಸತಿ ಹೆದ್ರು ಓಡೋಗಿದ್ದೆ ಈ ಜನ ನೋಡ್ಬಿಟ್ಟು. ಮತ್ತೆ ಯಾಕೋ ನೀನ್ ಹೇಳ ಮಚ್ಚ, ಎದುರಿಸಿದವ್ ನಿಂಗೆ ಹೆಂಗ ಅನಿಸ್ತದೆ? ಏನಿಲ್ಲ ಗಾಯ್ಸ್, ಅಲ್ಲಿ ಹೆದರ್ಸಕ್ಕಂತ ನಿಂತಿದ್ದೆ, ಚಪ್ಲಿ ಬಿಟ್ಲಿ ಅಷ್ಟೇ ಗಾಯ್ಸ್, ಇರು ಎಲ್ಲ ಕತ್ತು ಗಾಯ್ಸ್, ಸಾರಿಯಾಗಿ ಇದಾಗಿದೆ. ಅದಾದ್ರ ಮೇಲೆ ಇವ್ರ್ಯಾರ ಕರ್ಕೊ ಬಂದ್ರು, ಅವ್ನು ಬಂದ, ಅದು ಸೌಂಡ್ ಬೇರೆ, ಅವ್ನು ಕೈ ಮಾಡಕ್ ಆಗ್ತಿಲ್ಲ, ಕಾಲಲ್ಲಿ ಏನೋ ಸರ್ಕಸ್ ಮಾಡಕ್ ಹೋದೆ, ಕಾಲಲ್ಲೂ ಆಗಿಲ್ಲ. ಆಮೇಲೆ ಏನ್ ಮಾಡೋದಂತ ಗೊತ್ತಿಲ್ಲ, ನಾನೇ ಕೂಗ್ತಾ ಓಡೋದೆ, ಅಲ್ಲಿ ಕೂದಲೆಲ್ಲ ಎದುರಿಸ್ಬಿಟ್ಟೆ. ಅವನು ಮೊಬೈಲ್ ತಗೊಂಡು ಹೊಡೆಯಕ್ಕೆ ಬಂದ, ಹೋಗಲ್ಲ ಏನ್ ಮಾಡೋದಂತ ಗೊತ್ತಾಗಿಲ್ಲ. ನಾನೇ ಎದುರೋದು, ಹೊಡೆದ ಅಂತಾನೆ ಮಾಡಿದೆ ಅಷ್ಟೇ. ಅವನು ಫುಲ್ ಎದುರು ಎದ್ರುಕೊಂಡ್ಬಿಟ್ಟು ನಾನು ನೆಕ್ಸ್ಟ್ ಇನ್ ಪಾರ್ಕಿಗೆ ಏನೋ ಬರಲ್ಲ ಬ್ರೋ ಅಂತಿದ್ದಾನೆ. ಅಷ್ಟು ಎದುರಿದ್ದಾನೆ. ಮತ್ತೆ ಹೆಂಗಾಯ್ತು ಹೇಳು? ನೀವು ಇವನು ಬಸವರಾಜ್ ಎದುರಿಸಿದ ಹೆಂಗಾಯ್ತು ಹೇಳು? ಬಸವರಾಜ್ ನಾವೇ ಬೇರೆ ಏನೋ ಅನ್ಕೊಂಡಿದ್ರೆ, ಇವನು ನಮಗೇನೆ ಇದ್ದೋರ್ದಂಗೆ ಎದುರಿಸ್ಬಿಟ್ಟಿದೆ. ಪೊಲೀಸ್ ಮಾಡಿದ್ರೆ ಪೊಲೀಸ್ ಬಂದು ಎದುರಿಸ್ಕೊಂಡು ನಾವೇ ಓಡೋಗಿದ್ದೀವಿ, ಕಾಂಪೌಂಡಲ್ಲಿ ಹಾಕೊಂಡು ಎಲ್ಲೆಲ್ಲ ಓಡೋಗಿದ್ದೀವಿ. ಯಾರೆಲ್ಲ ಹೋಗಿದ್ರು ಅಂತ ನಮಗೆ ಆ ದೆವ್ವ ಅಂತೂ ಲುಂಗಿ ಎಲ್ಲ ಬಿಚ್ಕೊಂಡು ನೋಡ್ಕೊಂಡು ಬರ್ತಿದ್ದೆ. ಲುಂಗಿಯೆಲ್ಲ ಬಿಟ್ಟು ಹಾ ಮಚ್ಚಿ ತಿರಾಗ ಹರ್ಷ ಹೇಗಾಯ್ತು ಹೇಳಿ? ಹೆಂಗಿತ್ತು ಅಂದ್ರೆ ಆ ನಮ್ಮನೆಗೆ ಮಗ್ಗಾಳ ಗಾಯ್ತು ಏನೋ ಒಂದು ನಗಾಡಿ ಸಾಕಾಯ್ತು, ಫುಲ್ ಖುಷಿ ಆಯ್ತು. ಎಲ್ರು ನಮ್ ಟೀಮ್ ಇಷ್ಟು ಎಲ್ಲರೂ ಸೇರಿ ಒಂದು ಪ್ಲಾನ್ ಮಾಡಿ ವರ್ಕ್ ಸಕ್ಸಸ್ಫುಲ್ ಆಯ್ತು. ಎಲ್ರಿಗೆ ಹ್ಯಾಪಿ ಆಯ್ತು ಅಂತ ಅನ್ಕೊಂತೇನೆ. ಗೈಸ್ ಓಕೆ, ನಮ್ ಪೇಜ್ ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ. ಗೈಸ್ ಹೇಳಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಕ್ಕೆ ಎಲ್ರಿಗೆ. ಓಕೆ ಗೈಸ್, ಬಾಯ್ ಬಾಯ್.